ತಿಳ್ಕೊಳ್ಳಿ ಕೆಲಸ ಮಾಡ್ತಾಯಿದ್ದೀವಿ. ಈ ದಿಶೆಯಲ್ಲಿ ನಮ್ಮ ರೈತ ಸಂಘ ಒಂದು ಸರಿಯಾದ ದಿಶೆಯಲ್ಲಿ ಹೋಗ್ತಾ ಇದೆ. ಯಾಕಂದ್ರೆ ಇಲ್ಲೇ ಇಂಚಿಗೇರಿ ಸಂಪ್ರದಾಯದ ವಿಚಾರಗಳಿದ್ದಾವೆ, ಲೋಹ್ಯವಾದ ವಿಚಾರಗಳಿದ್ದಾವೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇಲ್ಲಿ ಜೀವಂತವಾಗಿ ಮುಂದುವರಿತಾ ಇದ್ದಾರೆ. ಬಾಬಾಗೌಡ ಪಾಟೀಲ್ ಸಿದ್ದಿದ್ದಾರೆ, ಇವ್ರ ಜೊತೆಗಿದ್ದಾರೆ. ಹೀಗಾಗಿ ಇವರೆಲ್ಲರ ವಿಚಾರಧಾರೆ ನೆಲಗಟ್ಟಲ್ಲಿ ಮುಂದುವರೆದಿರುವಂಥ ಈ ರೈತ ಸಂಘದ ಹೋರಾಟ ಇನ್ನಷ್ಟು ಜನರ ಸಮೀಪ ಹೋಗಲಿ, ಇನ್ನಷ್ಟು ಪ್ರತಿ ಗ್ರಾಮಿಗೂ ಅದು ಮಾರ್ಕೆಟ್ ಮಾಡುವಂಥದ್ದು, ಜೊತೆಗೆ ಮಾರ್ಕೆಟ್ ಮಾಡುವ ಜೊತೆಗೆ ಆ ಒಂದು ಬೆಂಬಲ ಬೆಲೆ ಕಾನೂನು ಮಾಡಿರಿ ಅಂತ ಹೇಳೋಕ್ಕಿಂತಲೂ ನೀವು ಅದನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಮಾಡಿದರೆ ನಿಶ್ಚಿತವಾಗಿ ಮುಂದಿನ ದಿನಗಳಲ್ಲಿ ರೈತ ಸಂಘ ಈ ದೇಶಕ್ಕೆ ಹೊಸ ರಾಜಕೀಯಕ್ಕೆ ಒಂದು ಹಾದಿನೂ ಆಗ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಎಲ್ಲಿವರೆಗೆ ರಾಜಕೀಯ ಒಂದು ಅಧಿಕಾರ ಕೈಗೆ ಬರೋದಿಲ್ವೋ ಅಲ್ಲಿವರೆಗೆ ನಾವು ಈ ಸಮಾನತೆ ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಧಿಕಾರದಲ್ಲಿರುವವರು ತಮ್ಮ ಹಿತಾಸಕ್ತಿ ಕಾಯ್ದುಕೊಳ್ತಾರೆ ವಿನಃ ಈ ಸಮಾನತೆ ಮತ್ತೇನೋ ಮುಗಿದೊಂದು ಇವೆಲ್ಲ ಇಲ್ಲಿಲ್ಲ. ಇಲ್ಲಾಂದರೆ ಇವತ್ತು ಇಂಚಿಗೇರಿ ಸಂಪ್ರದಾಯದಂಥ ಲೋಹ್ಯವಾದಿಗಳು ಈ ದೇಶವನ್ನು ಆಳಬೇಕಾಗಿತ್ತು, ಆಳ್ತಾ ಆಗಿಲ್ಲ. ಇವತ್ತು ಯಾರು ಆಳ್ತಾ ಇದ್ದಾರೆ? ನಮ್ಮನ್ನು ಕಾರ್ಪೊರೇಟರು. ಅದಕ್ಕೆ ಇದನ್ನೆಲ್ಲ ವಿಚಾರ ಮಾಡೋದು ದಿಶೆಯಲ್ಲೇ ನಮ್ಮ ಶಶಾಂಕ್ ಗುರೂಜಿಯವರು, ಅವ್ರ ಜೊತೆಗಾರರು, ಇನ್ನುಳಿದವರು ಈ ರೈತ ಸಂಘವನ್ನು ಮುನ್ನಡೆಸ್ಕೊಂಡು ಹೋದ್ರೆ ನಿಶ್ಚಿತವಾಗಿ ಮುಂಬರುವ ದಿನಗಳಲ್ಲಿ ಈ ದೇಶಕ್ಕೆ ಹೊಸ ರಾಜಕೀಯ ಮತ್ತು ಆರ್ಥಿಕ ಶಕ್ತಿ ಬರುವುದರಲ್ಲಿ ಯಾವುದೇ ತಡ ಇಲ್ಲ. ಏನಂತೀರಿ ಇದಕ್ಕೆ? ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ಬಂದಿದೆ.